ಕೂಡ ಬಹಳ ಮುಖ್ಯ. ಇವತ್ತು ಇಂಥ ಪ್ರವಚನ ಪುಣ್ಯ ಕಥೆಗಳನ್ನು ಆಲೋಸೋದ್ರಿಂದ ಕೇಳೋದ್ರಿಂದ ನಮ್ಮ ಭಕ್ತರಿಗೆ ಒಳ್ಳೆಯದಾಗ್ತದೆ ಅನ್ನೋ ಉದ್ದೇಶದಿಂದ ಈ ಸಲ ಭಾಳ ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡಿದ್ದಾರೆ. ತನು ಕೊಟ್ಟು ಗುರುವಿನ ಒಲಿಸಬೇಕು ಅಂತೇಳಿ. ಗುರು ಬಹಳ ದೊಡ್ಡವ. ಇವತ್ತು ಗುರು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೊಡೆದೋಡಿಸಿ ಯಾರ ಜ್ಞಾನದ ಬೆಳಕು ತರ್ತಾರೆ ಅವರೇ ನಿಜವಾದ ಗುರು. ಅವರೇ ಗುರು ದಿಗಂಬರೇಶ್ವರರನ್ನು ಕೂಡ ಯಾರು ಕೂಡ ಮರಿಬಾರ್ದು. ದಿಗಂಬರೇಶ್ವರರು ಈ ಭಾಗದಲ್ಲಿ ಬಂದ ಮೇಲೆ ಎಲ್ಲರಿಗೂ ಕೂಡ ಗುರು ಬಹಳ ಮುಖ್ಯ ಅಲ್ಲ. ಗುರು ಬೇಕು ಇವತ್ತಿನ ಕಾಲದಲ್ಲಿ. ಗುರು ಇದ್ದರೆ ಇವತ್ತು ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರ ಅಂಥೇಳಿ ಅನೇಕ ಗುರುಗಳು, ವಚನಕಾರರು, ಚಿಂತಕರು ಹೇಳಿದ್ದಾರೆ. ಇವತ್ತು ಗುರುವಿಗೆ ನಾವು ಮಹತ್ವ ಕೊಡಬೇಕಾಗಿದೆ. ಇವತ್ತಿನ ದಿನಮಾನದಲ್ಲಿ ನಮ್ಮ ಯುವಕರನ್ನ ಇವತ್ತು ಇವೆಲ್ಲ ಹಿರಿಯರಿದ್ರಿ. ಇವತ್ತು ನಾನು ಪ್ರತಿ ವರ್ಷ ನೋಡ್ತೀನಿ, ಹೆಚ್ಚು ತಾಯಂದಿರು ಪಾಲ್ಗೊಳ್ತಾರೆ, ಹಿರಿಯರು ಪಾಲ್ಗೊಳ್ತಾರೆ. ಯುವಕರಿಗೂ ಕೂಡ ಇವತ್ತು ಗುರು ಮಾರ್ಗದರ್ಶನ ಭಾಳ ಅವಶ್ಯ. ಇವತ್ತು ಯುವಕರಿಗೆ ಗುರುವಿನ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಅದನ್ನು ಅರ್ಕೊಂಡ ಪೂಜ್ಯರು ಭಾಳ ಒಳ್ಳೆಯ ವಿಷಯವನ್ನು ಇಟ್ಟಿದ್ದಾರೆ. ಇವತ್ತು ಗುರು ಬಹಳ ಮುಖ್ಯ. ಇವತ್ತು ಸರ್ವಜ್ಞ ಮೂರ್ತಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ ಗುರುವಿನ ಬಗ್ಗೆ. ಬೆಟ್ಟ ಕರ್ಪೂರ ಬೆಂದು ಬಟ್ಟಗಲ ಬೂದಿಲ್ಲ, ಬೆಟ್ಟ ಕರ್ಪೂರ ಬೆಂದು ಬಟ್ಟಗಲ ಬೂದಿಲ್ಲ, ನೆಟ್ಟನೆ ಗುರುವಿನ ಪಾದಗೆರೆಗೆದರೆ ಪಾಪವು ಸುಟ್ಟು ಹೋಗೋದು ಸರ್ವಜ್ಞ ಅಂತೇಳಿ. ನಾವು ಎಲ್ಲೆಲ್ಲೋ ಬೆಟ್ಟದಷ್ಟು ಕರ್ಪೂರ ಸುಟ್ಟು ಬರ್ತೇವೆ, ನನ್ನ ಪಾಪ ನಾಶ ಆಗಲಿ, ನನಗೆ ಒಳ್ಳೆಯದಾಗಲಿ ಅಂತೇಳಿ. ಆದರೆ ಅದು ಒಂದು ಬೆಟ್ಟದಷ್ಟು ಕರ್ಪೂರ ಸುಟ್ಟರು ಒಂದು ಬಟ್ಟಗಲ ಬೂದಿ ಹೊಂಡೋದಿಲ್ಲ ಕರ್ಪೂರದಿಂದ. ಅದೇ ನೆಟ್ಟನೆ ಗುರುವಿನ ಪಾದಗೆರೆಗೆದರೆ, ಅದೇ ದಿಗಂಬರೇಶ್ವರನ ನಮ್ಮ ನಾಗಭೂಷಣ ಶಿವಗಳ ಪಾದಕ್ಕೆ ಎರಗಿದರೆ ನಿಮ್ಮ ಬೆಟ್ಟದಷ್ಟು ಪಾಪ ಕೂಡ ಸುಟ್ಟು ಹೋಗ್ತಾವನ್ನುವಂಥ ಮಾತನ್ನು ಹೇಳಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ನಮ್ಮ ಶರಣರು ಹೇಳಿದ್ದಾರೆ. ಇವತ್ತು ಗುರುವಿಗೆ ಹೆಚ್ಚು ಮಹತ್ವ ಕೊಡಬೇಕು. ಇವತ್ತು ಯುವಕರು ಗುರು ಏನು ಮಹಾ ಅಂತಾರೆ. ಇವತ್ತು ಅವ್ರಿಗೆ ಗುರುವಿನ ಮಂತ್ರ ಮುಖ್ಯ ಆಗಿಲ್ಲ. ಇವತ್ತು ಗುರು ಬ್ರಹ್ಮ ಗುರು ವಿಷ್ಣು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಅಲ್ಲ, ಭಕ್ತರು ಬಂದಾರ, ದೂರಿಂದ ನಿಮ್ಮ ದರ್ಶನಕ್ಕೆ ಬಂದಾರ. ಇವತ್ತೊಂದು ದಿವಸ ಆ ಕಾಯಕ ಬಿಟ್ಟು ಬಂದ ಭಕ್ತರ ಒಂದು ಸೇವಾ ಮಾಡ್ತಕ್ಕಂತಹ ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡೋಬಿಟ್ಟು ಅಲ್ಲ್ಯಾಕೆ ಹೋಗಿರಿ ಅಂತಂದ್ರೆ ಅವ್ರು ಹೇಳಿದರು ಅದರ ಎಷ್ಟು ಹಾಲದವ ಅಂದ್ರೆ ಎಷ್ಟು ಆಕಳು ಹಿಂಡ್ತಾವಂತ ಕೇಳಿದ್ದು ನಾನು. ಅದಕ್ಕೆ ಅವ್ರಂದ್ರು ಹಿಂಡುವಂಥ ಆಕಳು ಭಾಳ ಅದಾವ, ನಾಯಿನ ಅವ್ನು ಮಾರಂಗಿಲ್ಲ ಅಂತಂದರು. ಎದಕ್ಕೆ ಕೊಡ್ತೀನಿ ಅಂತಂದರೆ ಇವತ್ತು ದಿಗಂಬರೇಶ್ವರ ಮಠದ ಜಾತ್ರೆ ಒಳಗೆ ಭಕ್ತರು ಬರತ್ತಾರ. ಬಂದಂಥ ಭಕ್ತರಿಗೆ ಅಮೃತದಂಥ ಹಾಲುಗಳನ್ನು ನಾನೇ ಸ್ವತಃ ನೀಡಿ ಕೊಡಬೇಕಂತೇಳಿ ಆಶೆ ಮಾಡೀನಿ ಅಂಥೇಳಿ ಅವರು ತಮ್ಮ ಮನಸ್ಸಿನಲ್ಲಿ ಹೇಳ್ತಾರಂತಂದರೆ ಅವರು ಭಕ್ತರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ಗೌರವ ಎಷ್ಟು ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ. 10-15 ವರ್ಷದಿಂದ ಮಠ ಹೇಗಿತ್ತು, ಈಗ ಅದು ಯಾವ ರೀತಿಯಾಗಿ ಪರಿವರ್ತನೆಗೊಂಡಿದೆ ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾನು ಕೂಡ ಪೂಜ್ಯರಿಗೆ ಪಟ್ಟಾಧಿಕಾರ ಮಹೋತ್ಸವವನ್ನು ಕೂಡ ಬಹಳ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಎಲ್ಲ ಭಕ್ತರು ಸೇರಿ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಳ್ಬೇಕು. ನಮ್ಮ ಮುನ್ನೋಡಿ ಪರಮ ಪೂಜ್ಯರ ಒಂದು ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಒಂದು ಶ್ರೀಮಠದಲ್ಲಿ ಹೇಗೆ ತನುವ ಕೊಟ್ಟು ಗುರುವನ್ನು ಹೆಂಗೆ ಒಲಿಸ್ಬೇಕು ಅಂತಂದರೆ ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ, ದಿಗಂಬರೇಶ್ವರ ಮಠಕ್ಕೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು. ನೋಡ್ರಿ, ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ, ಬಂದು ಇಲ್ಲಿ ಕಸಬರಿ ಹಿಡ್ಕೊಂಡು ಕಸ ಹೊಡಿತಾರೆ. ದಿಗಂಬರೇಶ್ವರನ ಸೇವೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ಬಹಳ ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಮಾಡಿಕೊಂಡು ಬಹಳ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪೂಜ್ಯರು ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಾವು ಎಲ್ಲರೂ ಕೂಡ